ಸರ್ಕಾರ ಇದೆಲ್ಲ ಸರ್ಕಾರಿ ಜಾಗ ಇದು. ಮಲ್ಲಮ್ಮ ಗಂಡ ತ್ರಿಕಪ್ಪ ಆಗಿದ್ದು ಇಲ್ಲಿ ಸೈಡು. ಮಲ್ಲಮ್ಮ ಅವರು ತ್ರಿಕಪ್ಪ ಆಗಿದ್ದು ಇದು ಆಕ್ಚುಲಿ ಇಲ್ಲಿ ಬರೋದಿಲ್ಲ. ಅವ್ರದ್ದು ಬರೋದು ಆ ಕಡೆ ಬೇರೆ ಕಡೆಗೆ ಬರ್ತಾರೆ. ಹಂಗಾಗಿ ಅವ್ರ ಹೆಸರಲ್ಲೇ ಇಲ್ಲಿ ಯಾರೋ ನಿರುಪಾಧಿ ಕನ್ನಡ ಓನರ್ ಅಂಬ್ರಯ್ಯ ಯಾರು ಅವ್ರ ಹೆಸರು ಅವ್ರಿಗೆ ಕೊಟ್ಟಾರೆ ಕಾತನಕಲ್. 2011ರಲ್ಲಿ ಈರಣ್ಣ ಬಿರೇದವ್ರು ಬರ್ತಾರೆ ಇಲ್ಲಿ. ಅವರು ಒಬ್ಬರು ಕಾತನಕಲ್ ಇಲ್ಲಿ ಚೀಫ್ ಆಫೀಸರ್ ರದ್ದು ಮಾಡ್ತಾರೆ, ಒಬ್ರು ಕಾತನಕಲ್ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಇದೇ ಕೆಲಸ ಪದೇ ಪದೇ ನಡೆದೈತೆ. ಇದು ಉದಾಹರಣೆ ಇದೆ. ಒಂದು ಕೆರೆ ಪಕ್ಕದಲ್ಲೇ ಇದೆ ಒಂದು ಐತಾರೆ. ಮುಂದೆ ಒಂದು ಅಲ್ಲಿ ಗುಡ್ದ ರೋಡ್ ಹತ್ರ 193/1 ಅಲ್ಲಿ 4-5 ಪ್ಲಾಟ್ ಹಂಗೆ ಪದೇ ಪದೇ ಒಬ್ರು ರದ್ದು ಮಾಡಿದ ಒಬ್ರು ಪ್ಲಾಟ್ ಕೊಡ್ತಾರ. ಈ ದಿನನಿತ್ಯ ಇದೇ ತರ ಮಾಡ್ಕೊಂತ ಹೋದ್ರ ಈ ಹಿಂದೆ ಆಗ್ಯಾವ್ರೆ 2010 ಆ ಕಡೆ ಇರ್ಬೋದು, 9-8ರಲ್ಲಿ ಆಗ್ಯಾವ. ಈ ಈರಣ್ಣ ಅವ್ರು ಮಾಡಿದಾಗ ಉದಾಹರಣೆ 4-5 ಇವಾಗ ಕಣ್ಣಿಗೆ ಕಾಣ್ತದೆ. ಇಸ್ಲಾಂ ಏರಿಯಾದಲ್ಲಿ ಬರ ಅಜತ್ ನಗರ ಇದೆ. ಅಣ್ಣಾರಾವ್ ನಾಗರತ್ನಮ್ಮ ಅಣ್ಣಾರಾವ್ ಅಂತಾರೆ. ಅವ್ರದ್ದು 3 ಆಫ್ಟರ್ ಮನೆ ಕಟ್ಟಿದ್ದಾರೆ. ಆ ಫೀಲ್ಡ್ ನಲ್ಲಿ ಚೀಫ್ ಆಫೀಸರ್ ಈರಣ್ಣ ಬಿರೇದವ್ರು ಇರ್ತಾರಲ್ಲ, 2011ರಲ್ಲಿ 12ಕ್ಕೆ ಅವ್ರು ಕಟ್ಟಡ ಪರವಾನಗಿ ಕೊಡ್ತಾರೆ 3 ಆಫ್ಟರ್. ಅವ್ರಿಗೆ ಉದ್ದೇಶ ಗೊತ್ತಿದೆ, ಕಾಡನ್ ಜಾಗಕ್ಕೆ ಗೊತ್ತಿದ್ದು ಕೊಟ್ಟಿದ್ದಾರೆ ಅವರು ಬಿರೇದವ್ರು. ಅದೊಂದು ತನಿಖೆ ಆಗ್ಬೇಕು ಸರ್. ಉದ್ಯಾನವನ ಕಬಳಿಸಿಸಿ ಖಾಸಗಿ ವ್ಯಕ್ತಿ ದುಡ್ಡು ವ್ಯಕ್ತಿಗೆ ಮಾಡಿ ಕೊಡ್ತಾರೆ. ಆದ್ರೆ ಅಲ್ಲಿ ಅಂತವ್ರೆಲ್ಲ ಮತ್ತೆ ಬೇರೆ ಅಮಾಯಕರಿಗೆ ಮಾರಿಬಿಡ್ತಾರೆ. ಅವ್ರಿಗೆ ತೊಂದರೆ ಆಕತ್ತೆ. ಅಲ್ಲಿ ಈ ದುಡ್ಡಿಗೆ ಏನು ತೊಂದರೆ ಆಗ್ತಲ್ರಿ, ಬಡವ್ರಿಗೆ ತೊಂದರೆ ಆಕತ್ತೆ. ಇದು ನೋಡಿ, ಇಂಥವ್ರು ಹೋಗಿ ಚೀಫ್ ಆಫೀಸರ್ ಹೋಗಿ ಈ ಉನ್ನತ ಸ್ಥಾನದಲ್ಲಿ ಕುಂತಾರೆ ಈ ಪಿ ಡಿ ಆಗಿ. ಈಗ ಈ ತರ ತಾವೇ ಒಂದು ಈ ತರ ಸೃಷ್ಟಿ ಮಾಡಿ ಬಡ ಜನಕ್ಕೆ ಅನ್ಯಾಯ ಮಾಡ್ತಾರಲ್ಲ, ಯಾವ ನ್ಯಾಯ ಸರ್ ಇದು ಆದಷ್ಟು ಬೇಗ ತಾವು ಬಡ ಜನಕ್ಕೆ ನ್ಯಾಯ ಕೊಡಿಸ್ಬೇಕಂತ ತಮ್ಮ ಚಾನೆಲ್ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ.